ಬೆಂಗಳೂರು ಪರಿಷ್ಕೃತ ಕನಿಷ್ಠ ವೇತನವನ್ನು ಕೂಡಲೇ ಜಾರಿಗೊಳಿಸಬೇಕು ಹಾಗೂ ವೇತನ ಜಾರಿಯನ್ನು ತಡೆಹಿಡಿಯಲು ಆರ್ಥಿಕ ಇಲಾಖೆ ಹೊರಡಿಸಿರುವ ಜ್ಞಾಪನ ಪತ್ರವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕರ್ನಾಟಕದ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಮತ್ತು ಸಾವಿರಾರು ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರವು ಕಾರ್ಮಿಕರ ನ್ಯಾಯಸಮ್ಮತ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಶೀಘ್ರದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಎಲ್ಲ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿ. ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆಯಿಂದ ಕರ್ನಾಟಕ ರಾಜ್ಯದ ಒಳಗಡೆ ಮೇ ತಿಂಗಳಲ್ಲಿ 22ನೇ ತಾರೀಕಿಗೆ ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಈ ಒಂದು ಅಧಿಸೂಚನೆ ಬರಬೇಕು ಅಂತೇಳಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕೂಡ 7-8 ವರ್ಷಗಳಿಂದ ನಿರಂತರವಾದ ಹಲವು ಸ್ವರೂಪದ ಹೋರಾಟಗಳನ್ನ ಒತ್ತಾಯಗಳನ್ನ ಮಾಡ್ತಾ ಇದ್ವಿ. ಮತ್ತೆ ಹೈಕೋರ್ಟ್ಗೂ ಕೂಡ ದೂರನ್ನ ದಾಖಲಿಸಬೇಕಾಯಿತು. ಸೊ ಹೈಕೋರ್ಟ್ ನಿರ್ದೇಶನದಂತೆ ಕನಿಷ್ಠ ವೇತನ ಸಲಹಾ ಮಂಡಳಿ ಅಂತಿಮವಾಗಿ ಈ ಒಂದು ರೆಕಮೆಂಡೇಶನ್ ಅನ್ನ 2025ರಲ್ಲಿ ಹೊರಡಿಸಿತ್ತು. ಆಕ್ಷೇಪಣೆಗಳನ್ನೆಲ್ಲ ತಗೊಂಡ ಮೇಲೆ ಅದು 2025 ಸೆಪ್ಟೆಂಬರ್ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ವೇತನ ಸಲಹಾ ಮಂಡಳಿ ಶಿಫಾರಸನ್ನ ಮಾಡಿತ್ತು. ಆ ಶಿಫಾರಸಿನ ಪ್ರಕಾರ ಪ್ರತಿ ಕಾರ್ಮಿಕನಿಗೂ ಕೂಡ ಕನಿಷ್ಠ ಅಂತ ಹೇಳಿದ್ರೆ ಒಂದು 4,000 ರಿಂದ 5,000 ರೂಪಾಯಿ ವೇತನ ಅಷ್ಟೇ ಹೆಚ್ಚಳ ಆಗಿರುವಂತದ್ದು. ಆದ್ರೆ ಈ ಒಂದು ಮೇ 22ನೇ ತಾರೀಕಿಗೆ ಕನಿಷ್ಠ ವೇತನವನ್ನ ಅಂತಿಮಗೊಳಿಸಿ ಹೇಳಿದ ನಂತರ ಆವತ್ತಿನ ಮುಖ್ಯಮಂತ್ರಿಗಳು, ಕಾರ್ಮಿಕ ಮಂತ್ರಿಗಳು ಎಲ್ಲರೂ ಕೂಡ ಅದು 60% ಅಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂತಕ್ಕಂಥ ಒಂದು ವ್ಯಾಪಕ ಪ್ರಚಾರವನ್ನ ತಗೊಳ್ತು. 60% ಪ್ರಚಾರ ಆಗಿದೆ ಅಂತ ಹೇಳಿದ ಕೂಡಲೇ ನಮ್ಮ ರಾಜ್ಯದ ಎಲ್ಲ ಮಾಲೀಕರು ಕೂಡ ಈ ಒಂದು ಕನಿಷ್ಠ ವೇತನ ಜಾರಿ ಆಗಬಾರದು ಅಂತ ಹೇಳಿ ಹಲವಾರು ಜನ ಕೋರ್ಟಿಗೆ ಹೋದ್ರು, ಮುಖ್ಯಮಂತ್ರಿಗಳ ಹತ್ರ ಹೋದ್ರು, ಬೇರೆಯವರ ಹತ್ರ ಎಲ್ಲಾನು ಕೂಡ ಹೋದ್ರು. ಸೊ ಅಲ್ಲಿ ಹೋಗಿ ಯಾವುದೇ ಕಾರಣಕ್ಕೂ ಕೂಡ ಈ ವೇತನ ಜಾರಿ ಆಗಬಾರದು ಅಂತಕ್ಕಂಥ ಒಂದು ಒತ್ತಾಯವನ್ನ ಅವರೆಲ್ಲರೂ ಕೂಡ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಈಗ ಅದರ ಭಾಗವಾಗಿ ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ ಮಾನ್ಯ DK ಶಿವಕುಮಾರ್ ಅವರು ಈ ಒಂದು ವೆಚ್ಚ ಜಾಸ್ತಿ ಬರ್ತಾ ಇದೆ ಮತ್ತು ಸರ್ಕಾರದ ಅಡಿ ಒಳಗಡೆ ಬಹುತೇಕ ಜನ ನಾನ್ ಪರ್ಮನೆಂಟ್, ಕಾಂಟ್ರಾಕ್ಟ್, ಔಟ್ಸೋರ್ಸ್ ವರ್ಕರ್ಸ್ ಇದ್ದಾರೆ. ಹಾಗಾಗಿ ನಮಗೆ ಸುಮಾರು 3,100 ಕೋಟಿ ರೂಪಾಯಿಯಷ್ಟು ವೆಚ್ಚ ಬರ್ತಾ ಇದೆ. ಇಷ್ಟು ಅನುದಾನಗಳನ್ನ ನಾವು ಒದಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಇದನ್ನ ಏನು ಸ್ಥಗಿತ ಮಾಡ್ತೀವಿ ಅಂತಕ್ಕಂತ ಒಂದು ಆದೇಶವನ್ನ, ಒಂದು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸೊ ಇದಕ್ಕೆ ಪೂರಕವಾಗಿ ಹಣಕಾಸು ಇಲಾಖೆಯಿಂದಲೂ ಕೂಡ ಇವತ್ತು ಒಂದು ಟಿಪ್ಪಣಿಯನ್ನ ಇದು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಕಾರ್ಮಿಕ ಇಲಾಖೆಯಿಂದಲೂ ಟಿಪ್ಪಣಿಯನ್ನ ಬರೆದಿದ್ದಾರೆ. ಕಾಮರ್ಸ್ ಅಂಡ್ ಇದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು ಕೂಡ ಒಂದು ಟಿಪ್ಪಣಿಯನ್ನ ಕೊಟ್ಟಿದ್ದಾರೆ. ಇವತ್ತು ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಟಿಪ್ಪಣಿ ಮತ್ತು ಹಣಕಾಸು ಇಲಾಖೆ ಕೊಟ್ಟಿರ್ತಕ್ಕಂಥ ಟಿಪ್ಪಣಿ, ಈ 2 ಟಿಪ್ಪಣಿಗಳು ಏನ್ ನೋಡಿಸ್ತಾ ಇದೆ ಅಂತ ಹೇಳಿದ್ರೆ ಇದು ಹೆಚ್ಚಿನ ಹಣಕಾಸು ಹೊರೆ ಆಗತ್ತೆ. ಮಾಲೀಕರು ಕರ್ನಾಟಕವನ್ನ ಬಿಟ್ಟು ಹೊರಟೋಗ್ತಾರೆ. ಹಾಗಾಗಿ ಇದನ್ನ ಜಾರಿ ಮಾಡ್ಲಿಕ್ಕಾಗಲ್ಲ, ಇದನ್ನ ಸ್ಥಗಿತಗೊಳಿಸಬೇಕು ಮತ್ತು ಒಂದು ಉನ್ನತವಾದಂತ ಒಂದು ಕಮಿಟಿಯನ್ನ ರಚನೆ ಮಾಡಿ ಮತ್ತೆ ನಾವು ನೋಡ್ತೀವಿ ಅಂತಕ್ಕಂಥ ಆ ಮಾತುಗಳು, ಚರ್ಚೆಗಳು ಇವತ್ತು ವಿಧಾನಸೌಧದ ಪ್ರತಿ ಪಡಸಾಲೆಯಲ್ಲಿ, ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಡೀತಾ ಇದೆ. ನಾವು ಅದನ್ನ ವಿರೋಧಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಇವತ್ತು ಕರ್ನಾಟಕದ ಒಳಗಡೆ 1 ಕೋಟಿ ಕುಟುಂಬಗಳು ಇವತ್ತು ಇದೇ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿರುವಂತ ಕಾರ್ಮಿಕ ವರ್ಗ, ಸುಮಾರು 1 ಕೋಟಿ ಕುಟುಂಬಗಳು ಇವತ್ತು ಈ ಒಂದು ಕನಿಷ್ಠ ವೇತನ ಎಫೆಕ್ಟ್ ಆಗತ್ತೆ. ಆದ್ರೆ ಇವತ್ತು 8 ವರ್ಷಗಳಿಂದ ಈ ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡಲಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ 2015-16ರಲ್ಲಿ ವೇತನವನ್ನ ಪರಿಷ್ಕರಣೆ ಮಾಡಿದ್ರು. ಅದು 2018ಕ್ಕೆ ಮುಗಿದಿತ್ತು, ಮತ್ತೆ ಪರಿಷ್ಕರಣೆ ಆಗಿರ್ಲಿಲ್ಲ. ನಂತರ ನಿರಂತರವಾದ ಒತ್ತಾಯಗಳಿಂದ ಪರಿಷ್ಕರಣೆ ಮಾಡಿದ್ರು. ಸೊ ಇವತ್ತು ಅದನ್ನ ವಾಪಸ್ ತಗೊಳ್ತೀವಿ ಅಂದ್ರೆ ಅರ್ಥ ಏನು? ನಮಗಿಲ್ಲಿ 2 ಪ್ರಶ್ನೆ ಇದೆ. ಏನಂತ ಹೇಳಿದ್ರೆ, ನಂಬರ್ 1, ಇವತ್ತು ಅವ್ರು ಏನ್ ಹೇಳ್ತಾ ಇದ್ದಾರೆ, ಬಂಡವಾಳಗಾರರು ಇದನ್ನ ಬಿಟ್ಟೊಟ್ಟೋಗ್ತಾರೆ ಅಂತ. ನಾವು ಹೇಳ್ತೇವೆ, ಇವತ್ತು ಭಾರತದಲ್ಲಿ 4ನೇ ಸ್ಥಾನ ಕರ್ನಾಟಕ ಕೈಗಾರಿಕೆಗಳಲ್ಲಿ ಇರುವಂತದ್ದು. ಇವತ್ತು ಉತ್ತರ ಭಾರತದಲ್ಲಿ ಕೈಗಾರಿಕೆಗಳಿಲ್ಲ, ಕನಿಷ್ಠ ವೇತನ ಕಡಿಮೆ ಇದೆ. ಕೈಗಾರಿಕೆಗಳು ಯಾಕೆ ಅಲ್ಲಿ ಹೋಗ್ಲಿಲ್ಲ? ಬಂಡವಾಳಗಾರರು ಯಾಕೆ ಅಲ್ಲಿ ಬಂಡವಾಳವನ್ನ ತಗೊಂಡೋಗಿ ಅಲ್ಲಿ ಯಾಕೆ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ಲಿಲ್ಲ? ಯಾಕೆ ಅಂತ ಹೇಳಿದ್ರೆ ಕನಿಷ್ಠ ವೇತನ ಎಲ್ಲಿ ಕಡಿಮೆ ಇರ್ತದೋ
ಅದು ಅಭಿವೃದ್ಧಿಗೆ ಪೂರಕವಲ್ಲ. ಮತ್ತು ಕಾರ್ಮಿಕರ ಕೌಶಲ್ಯತೆಯನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ, ಗುಣಮಟ್ಟದ ಉತ್ಪಾದನೆ ಬರಬೇಕು ಅಂತ ಹೇಳಿದ್ರೆ, ಗುಣಮಟ್ಟದ ಸೇವೆ ಸಿಗಬೇಕು ಅಂತ ಹೇಳಿದ್ರೆ, ಗುಣಮಟ್ಟದ ತಾಂತ್ರಿಕತೆ ಸಿಗಬೇಕು ಅಂತ ಹೇಳಿದ್ರೆ, ಆ ಕಾರ್ಮಿಕನಿಗೆ ಹೊಟ್ಟೆ ತುಂಬುವಷ್ಟು ಕಾನೂನುಬದ್ಧ ಶಾಸನಬದ್ಧ ಕನಿಷ್ಠ ವೇತನವನ್ನ ಕೊಡಬೇಕು ಅನ್ನೋದು ಈ ದೇಶದ ಕಾನೂನು. ಸೊ ಆ ಕಾನೂನಿನ ಪ್ರಕಾರ ನಾವಿವತ್ತು ಇದನ್ನ ಕೇಳ್ತಾ ಇರುವಂತದ್ದು. ಹಾಗಾಗಿ ಬಂಡವಾಳಗಾರರ ಒಂದು ಏನು ರಾಜಕಾರಣಕ್ಕೆ ರಾಜ್ಯ ಸರ್ಕಾರ ಮಣಿಬಾರದು ಅನ್ನೋದನ್ನ ನಾವು ಒತ್ತಾಯ ಮಾಡ್ತೀವಿ. ಎರಡನೇದು ಅವ್ರು ಹೇಳ್ತಾ ಇರೋದು, ಹಣಕಾಸು ಇಲಾಖೆಗೆ ಸುಮಾರು 3,100 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಆಗತ್ತೆ ಅಂತ. ನಾವು ಕೇಳ್ತೇವೆ, ನಮಗೆ ಯಾರ ಮೇಲೂ ಹೊಟ್ಟೆ ಕಿಚ್ಚಿಲ್ಲ. ಇವತ್ತು ರಾಜ್ಯ ಸರ್ಕಾರಿ ನೌಕರರ ಪೇ ಕಮಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡುವಾಗ 17,000 ಕೋಟಿ ರೂಪಾಯಿಯನ್ನ ಇವತ್ತು ನಮ್ಮ ರಾಜ್ಯದ ಖಜಾನೆಯಿಂದ ಅವರ ಪೇಮೆಂಟ್ಗೆ ಕೊಟ್ಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ನಿಗಮ ಮಂಡಳಿಗಳು ಇಲಾಖೆಗಳಲ್ಲಿ 100ಕ್ಕೆ 40ರಿಂದ 50% ಇವತ್ತು ನಾನ್ ಪರ್ಮನೆಂಟ್ ವರ್ಕರ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಹೆಚ್ಚು ಕಡಿಮೆ ನಮ್ಮ ಅಂದಾಜು ಪ್ರಕಾರ 6ರಿಂದ 7 ಲಕ್ಷ ಜನ, 6ರಿಂದ 7 ಲಕ್ಷ ಜನಕ್ಕೆ 3,100 ರೂಪಾಯಿ ಕೊಡೋದ್ರಲ್ಲಿ ತಪ್ಪೇನಿದೆ? ನಮ್ಮ ಗ್ರಾಮ ಪಂಚಾಯತಿ ನೌಕರರಲ್ಲಿ ಬಂದಿದ್ದಾರೆ, ಆಮೇಲೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತವ್ರು ಬಂದಿದ್ದಾರೆ, ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡೋರು ಬಂದಿದ್ದಾರೆ, KPTCಯಲ್ಲಿ ಕೆಲಸ ಮಾಡೋರು ಬಂದಿದ್ದಾರೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡೋರು ಬಂದಿದ್ದಾರೆ. ಇವತ್ತು ಇವರ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಇಲಾಖೆ ನಡೀತದ? ನಿಮ್ಮ ಸರ್ಕಾರದ ತೀರ್ಮಾನವನ್ನ ಜನರಿಗೆ ಮುಟ್ಟಿಸ್ಲಿಕ್ಕಾಗತ್ತಾ? ಇವರಿಗೆ 3,100 ಕೋಟಿ ಹೆಚ್ಚು ಅನ್ನುವಂಥದ್ದನ್ನ ನಾವು ಕಾರ್ಮಿಕ ಚಳವಳಿಗಳಾಗಿ ನಾವು ಇದನ್ನ ಒಪ್ಪೋದಿಲ್ಲ. ಇದನ್ನ ಹೊರೆ ಅಂತ ಹೇಳಿ ಭಾವಿಸಬಾರದು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಧಾರದ ಒಳಗಡೆ ಈ ವೇತನವನ್ನ ಜಾರಿ ಮಾಡಬೇಕು. ಅದಕ್ಕೆ ಇವತ್ತು ಕರ್ನಾಟಕದ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕೂಡ INTUC, AITUC, CITU, HMS, HMKP, AIUTUC, AICCTU, ಆಮೇಲೆ ಈ ತರ ಎಲ್ಲ ಸಂಘಟನೆಗಳು ಕೂಡ ಇವತ್ತು ನಾವು ಸೇರಿ ಇಲ್ಲಿಗೆ ಬಂದಿದ್ದೇವೆ. ಎಲ್ಲ ಲೀಡರ್ಗಳು ಕೂಡ ಇವತ್ತು ಇಡೀ ದಿನ ನಾವಿಲ್ಲಿ ಧರಣಿ ಮಾಡ್ತೀವಿ. ಇವತ್ತು ಏನಾದ್ರೂ ಈ ಕನಿಷ್ಠ ವೇತನಕ್ಕೆ ಸರ್ಕಾರ ಕೈ ಹಾಕಿದ್ರೆ ನಾನು ಈ ಧರಣಿಯ ಮುಖಾಂತರ ಎಚ್ಚರಿಕೆ ಕೊಡ್ತೇನೆ, ಜೇನು ಹುಳಕ್ಕೆ ಕೈ ಹಾಕದಂಗೆ. ಯಾಕಂದ್ರೆ ಒಬ್ಬ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಇವತ್ತು ಜಿರಳೆ ಅಂತ ಹೇಳಿ ಇವತ್ತು ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ತಕ್ಕಂತ ಚಳುವಳಿಗಳು ಈ ದೇಶದಲ್ಲಿ ಆಗಿದ್ದಾವೆ. ಕರ್ನಾಟಕದ ಚಳುವಳಿಗಳು ಕೂಡ ಸತ್ತಿಲ್ಲ, ಅವು ಜೀವಂತವಾಗಿದ್ದಾವೆ. ಕಾರ್ಮಿಕರ ಹಿತಾಸಕ್ತಿಗೋಸ್ಕರ ಯಾವುದೇ ಹಂತದ ಚಳುವಳಿಗಳನ್ನ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ ಅನ್ನುವಂಥದ್ದನ್ನ ಈ ಧರಣಿಯ ಮುಖಾಂತರ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ನಾನು ಎಸ್ ವರಲಕ್ಷ್ಮಿ, CITUವಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಕರ್ನಾಟಕದ ಅಖಿಲ ಭಾರತ ಕಟ್ಟಡ ಮತ್ತು ಕಾರ್ಮಿಕರ ಸಂಘ ಇಟ್ಕೊಂಡಿದ್ವಿ. ನಾವು ಏನೇ ಇವತ್ತಿನ ಕಾರ್ಮಿಕರ ಪರವಾಗಿ ನಾವು ಇಲ್ಲಿ ಹೋರಾಟಕ್ಕೆ ಬಂದಿದೀವಿ ಅಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ, ಅದರಲ್ಲೂ ಕಟ್ಟಡ ಕಾರ್ಮಿಕರಿಗೆ ಬೇಕಾಗುವಂತ ಲೇಬರ್ ಕಾರ್ಡ್ ನಾವು ಹಾಕಿದಾಗ ಅದು ರಿಜೆಕ್ಟ್ ಮಾಡ್ತಾರೆ. ಸೊ ಏನಾದ್ರು ಕೇಳಿದಾಗ ಫೋಟೋ ಕೊಟ್ಟು ತಗೊಂಬನ್ನಿ ಅಂತಾರೆ. ಸ್ಕಾಲರ್ಶಿಪ್ ಬಿಡ್ತಾ ಇಲ್ಲ. ನಮ್ ಸ್ಕಾಲರ್ಶಿಪ್ ಕೇಳಕ್ ಹೋದ್ರೆ ಆಮೇಲೆ ಬರ್ತದೆ, ಇಮೇಲ್ ಬರ್ತದೆ, ಹಿಂಗೆ ವರ್ಷ ಹಿಂಗೆ ತಳ್ಕೊಂಡ್ ಬರ್ತದೆ. ಕಳೆದ 2018-19 ಹೋರಾಟ ಮಾಡಿ ಕೂಡ ನಾವು ಬಂದಾಗ ಹಳೇದೇ ಇನ್ನ ಸಾಕಷ್ಟು ಫೆಂಡಿಂಗ್ಗಳು ಇಟ್ಕೊಂಡಿದ್ದಾರೆ ಕಾರ್ಮಿಕರ ಇಲಾಖೆಯಲ್ಲಿ. ಕಟ್ಟಡ ಕಾರ್ಮಿಕರಿಗೆ ಮಕ್ಕಳಿಗೆ ಸಿಗುವಂತ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಬಟ್ ಆದ್ರೆ ನಾವು ಸರ್ಕಾರ, ಹಿಂದಿನ ಸರ್ಕಾರ ಆಗಿರ್ಬೋದು, ಈಗಿನ ಸರ್ಕಾರ ಆಗಿರ್ಬೋದು, ನಾವು ಕೇಳೋದು ಒಂದೇ ಪ್ರಶ್ನೆ, ಕಾರ್ಮಿಕರಿಗೆ ಸಮಸ್ಯೆಗಳನ್ನ ಬಗೆಹರಿಸಿ ಕಾರ್ಮಿಕರಿಗೆ ಸಿಗುವಂತ ಕಾರ್ಮಿಕರ ಕಿಟ್ಗಳಾಗಿರ್ಬೋದು, ಲ್ಯಾಪ್ಟಾಪ್ ಆಗಿ ಅದೆಲ್ಲ ಕೊಡ್ತಾರಲ್ಲ, ಅದು ಕರೆಕ್ಟ್ ಆಗಿ ಎಲ್ಲರಿಗೂ ಸಿಗಬೇಕು ಅನ್ನೋದು. ಕೆಲವ್ರಿಗೆ ಕೊಡ್ತಾರೆ, ಕೆಲವ್ರು ಮತ್ತೆ ಇನ್ನೊಂದು ಕಾರ್ಡ್ಗಳು ಬಂದು ಫಸ್ಟ್ ಆಫ್ ಆಲ್ ಆಗ್ತಾ ಇಲ್ಲ. ಕಟ್ಟಡ ಕಾರ್ಮಿಕರ ಕಾರ್ಡ್ಗಳು ಈಗ ಅಲ್ಲಿ ಫೋಟೋ ತಗೊಂಬನ್ನಿ ಅಂತಾರೆ, ಅವ್ರ ಓನರ್ ಹತ್ರ ಸೈನ್ ತಗೊಂಬನ್ನಿ ಅಂತಾರೆ, OTP ಹೇಳಂತಾರೆ. ಈಗ ಕೆಲವ್ರು ಹೇಳಕ್ ಬರುತ್ತೆ, ಕೆಲವ್ರು ಹೇಳಕ್ ಬರಲ್ಲ. ಸೊ ಈ ತರ ಹಲವಾರು ಸಮಸ್ಯೆಗಳಿಂದ ನಾವು ಹಲವಾರು ವರ್ಷಗಳಿಂದ ನಾವು ಇದನ್ನೆಲ್ಲ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ. ಕೇಂದ್ರ ಸರ್ಕಾರ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸೇರ್ಕೊಂಡು ಈ ದಿನ ನಾವು ಈ JCT ಬ್ಯಾನರ್ ಅಡಿಯಲ್ಲಿ ನಮ್ದು ಒಂದು ಸಂಘ ನಾವು ಸೇರಿ ಪ್ರತಿಭಟನೆಗೆ ಬಂದಿದ್ವಿ. ನಮಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕಂದ್ರೆ ಕಾರ್ಮಿಕರ ಪರವಾಗಿ ಮತ್ತೆ JCT ಬ್ಯಾನರ್ ಪರವಾಗಿ ಎಲ್ಲರ ಪರವಾಗಿ ನಾವು ಕೇಳ್ಕೊಂತ ಇದೀವಿ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಶ್ರೀನಿವಾಸ್ ಅಂತ, ರಾಜ್ಯ ಕಾರ್ಯದರ್ಶಿ INTUC. ನಾನು ನಾಗನಾಥ, ಪ್ರಧಾನ ಕಾರ್ಯದರ್ಶಿ ಹಿಂದೂ ಮಜ್ದೂರ್ ಸಭಾ ಕೇಂದ್ರ ಸಂಘಟನೆ ನಮ್ಮದು. ನಾವು JCTUವಿಯ ಒಂದು ಭಾಗವಾಗಿದ್ದು, ನಾವು ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ವೇತನದ, ನಾನು ಕನಿಷ್ಠ ವೇತನದ ಕಮಿಟಿ ಮೆಂಬರ್ ಆಗಿದ್ದೇನೆ. ಇದನ್ನು ನಾವು ಪ್ರತಿ ಸಲ 9 ವರ್ಷದಿಂದ ಕಂಟಿನ್ಯೂ ಆಗಿ ಪ್ರತಿ ಮೀಟಿಂಗ್ನಲ್ಲಿಯೂ ಸ್ಟೇಟ್ ಗೌರ್ಮೆಂಟು ಎಲ್ಲ ಲೇಬರ್ ಡಿಪಾರ್ಟ್ಮೆಂಟಿಂದ ನಾವು ಕಮಿಟಿಯಲ್ಲಿ ಎಲ್ಲ ಮೀಟಿಂಗ್ನಲ್ಲಿ ನಾವು ಇದು ವಾದ ಮಾಡ್ತಾನೆ ಬಂದಿದ್ವಿ, ಕನಿಷ್ಠ ವೇತನ ಆಗ್ತಾ ಇಲ್ಲ ಅಂತ.
ಅವಾಗಿಂದ ಇಲ್ಲಿವರೆಗೂ ಆಗಿ ಇವತ್ತು 9 ವರ್ಷ ಆದಮೇಲೆ ಈ ಒಂದು ಏನು ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಅಂದ್ರೆ ಏನದು, ಒಂದು ಮಕ್ಕಳಾಟ ಅಲ್ಲ ಅದು. ಆರ್ಡರ್ ಆದಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಾನೆ ಒಂದು ನೋಟಿಫಿಕೇಶನ್ ಆಗಿ ನಮಗೆ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ಆಕ್ಚುಲಿ ಇದು 1 ವರ್ಷದ ಮುಂಚೆನೆ ಆಗೋಗಿತ್ತು. ಆಗಿರೋದು ಇಂಪ್ಲಿಮೆಂಟ್ ಮಾಡಲಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಸಂತೋಷ್ ಲಾಡ್ ಅವರು ನಮ್ಮ ಕಾರ್ಮಿಕ ಮಂತ್ರಿ ಅವರು ಇಮಿಡಿಯೇಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಮಾಡಿದ ಮೇಲೆ ಅದಕ್ಕೇನು ಇದಕ್ಕೆ ಹೋಗಿ ಕ್ಯಾಬಿನೆಟ್ಗೆ ಹೋಗ್ಬೇಕನ್ನೋದು ಇಲ್ಲ. ಅದು ಅದರಿಂದ ಅವರು ಇಂಪ್ಲಿಮೆಂಟ್ ಮಾಡಿ ನೋಟಿಫೈ ಮಾಡಿ ಕೊಟ್ಟು ಇವಾಗ ಕೆಲವು ಕಾರ್ಖಾನೆಗಳಲ್ಲಿ ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಇಂಪ್ಲಿಮೆಂಟ್ ಆಗಿ ಹೈಯರ್ ಪೆನ್ಷನ್ ಸ್ಯಾಲರಿ ಕೊಡ್ತಾ ಇದ್ದಾರೆ, ವೇಜಸ್. ಆ ತರ ಇರುವಾಗ ಇವಾಗ ಸಡನ್ ಆಗಿ ಬಂದು ನಾವು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಅವರು DK ಶಿವಕುಮಾರ್ ಅವರಿಗೆ ಮೀಟ್ ಮಾಡಿದ್ವಿ. ಆ ಟೈಮ್ ನಲ್ಲಿ ಅವರೇ ಹೇಳಿದ್ರು, ಸ್ಟಾರ್ಟಿಂಗ್ ನಲ್ಲಿ ಹೇಳ್ಬಿಟ್ರು, ಇದು ನನಗೆ ಗೊತ್ತೇ ಇಲ್ಲ, ಅವರು ಉಪ ಮುಖ್ಯಮಂತ್ರಿ ಆಗಿದ್ದವರು ಈ ತರ ಒಂದೇ ಸಲ ನನಗೆ ಗೊತ್ತಿಲ್ಲ ಅಂತ ಹೇಳಿದಾರೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಯ್ತು. ಅವ್ರಿಗೆ ಗೊತ್ತಿಲ್ಲನೆ ಇವರು ಕಾರ್ಮಿಕ ಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಮಾಡಿರೋದು ನೋಟಿಫಿಕೇಶನ್ ಆದ್ಮೇಲೆ ಯಾವ ಕಾರಣಕ್ಕೂ ಇದನ್ನ ಹಿಂದಕ್ಕೆ ತಗೋಕ್ ಸಾಧ್ಯನೇ ಇಲ್ಲ. ಇವಾಗ ಅದನ್ನ ಒಂದೇ ಸಲ ಮಾಲೀಕರ ಪರವಾಗಿ ಮಾಡೋದು ಇದು ಬಹಳ ಅನ್ಯಾಯ ಇದೆ. ಇಷ್ಟೊಂದು ಕಾರ್ಮಿಕರಿಗೆ ಅನ್ಯಾಯ ಆಗಿ 40% ಮಾತ್ರ ಸ್ಯಾಲರಿ ಜಾಸ್ತಿ ಆಗಿದೆ, 4-5 ಸಾವಿರ ಅಷ್ಟೇ. ಅವರು ಮಾಲೀಕರೆಲ್ಲರೂ ಸುಮ್ಮನೆ 60% ಅಂತ ಹೇಳಿ ಪ್ರಚಾರ ಮಾಡಿಕೊಂಡು ಎಲ್ಲದರಲ್ಲಿ ಕೊಟ್ಟಿದ್ದಾರೆ. ನಾವು ಕ್ಯಾಲ್ಕುಲೇಷನ್ ಮಾಡಿ ಮುಖ್ಯಮಂತ್ರಿ ಮುಂದೆನೆ ಮೇಡಮ್ ತೋರಿಸಿದ್ದಾರೆ. ತೋರಿಸಿ ಈ ತರ 40% ಸರ್, 60% ಅಲ್ಲ ಅಂತ ಎಲ್ಲ ಇಷ್ಟು ಬರುತ್ತೆ ಅಂತ ಎಲ್ಲ ಡಿಟೇಲ್ ಆಗಿ ಹೇಳಿದ ಮೇಲೇನು ಅವರು ತಿರ್ಗಾ ನಾನು ಒಂದು ಕಮಿಟಿ ಮಾಡ್ತೀನಿ ಅಂದ್ರೆ ಏನ್ ಸರ್? ನೋಟಿಫಿಕೇಶನ್ ಆದ್ಮೇಲೆ ಇಂಪ್ಲಿಮೆಂಟ್ ಆದ್ಮೇಲೆ ತಿರ್ಗಾ ಹಿಂದಕ್ಕೆ ಹೋಗುವಂತ ನಾವು ಸರ್ಕಾರ ನಾವು ಇದುವರೆಗೂ ನೋಡ್ಲಿಲ್ಲ. ಯಾವುದೇ ಆದ್ಮೇಲೆ ಆಟೋಮೆಟಿಕ್ ಆಗುತ್ತೆ. ಇಲ್ಲ ಅದಕ್ಕೆ ಸ್ಟೇ ಸಿಕ್ಕಿದ್ಯಾ? ಸ್ಟೇ ಸಿಕ್ಕಿದೆ ಅಂತ ಹೈಕೋರ್ಟ್ ಅಲ್ಲಿ ಹೋಗಿ ಅದನ್ನ ಮಾಲೀಕರ ಕಡೆಯಿಂದ ಅವ್ರು ಸ್ಟೇ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಹೈಕೋರ್ಟ್ ರಿಜೆಕ್ಟ್ ಮಾಡಿದ್ರು, ಸ್ಟೇ ಸಿಗ್ಲಿಲ್ಲ. ಇಷ್ಟೆಲ್ಲ ಕ್ಲಿಯರ್ ಆಗಿರುವಾಗ ಮತ್ತೆ ಇದನ್ನ ತಿರ್ಗಾ ಪರಿಶೀಲನೆ ಮಾಡಬೇಕು, ಮತ್ತೆ ನಾವು ಬೇರೆ ಕಮಿಟಿ ಮಾಡಿಬಿಟ್ಟು ಅದನ್ನ ಮಾಡ್ತೀವಿ ಅಂತ ಹೇಳಿ ಫೈನಾನ್ಸಿನವರಿಗೆ ಸಲಹೆ ಕೇಳೋದು ಅವಶ್ಯಕತೆ ಇರಲಿಲ್ಲ. ಸೊ ಅವರು ಒಂದು ಅಬ್ಜೆಕ್ಷನ್ ಹಾಕಿದ್ದಾರೆ, ಅದು ಹೊರಗಡೆ ಬಂದಿದೆ. ಇದು ಕೊಡಕ್ ಆಗಲ್ಲ ಹಾಗೆ ಅಂತಾರೆ. ಅದನ್ನ ನಾವು ಯಾವ ಕಾರಣಕ್ಕೂ ನಮ್ಮ JCTU ಟೋಟಲ್ ಕೇಂದ್ರ ಸಂಘಟನೆಗಳೆಲ್ಲ ನಾವು ಅಪೋಸ್ ಮಾಡ್ತೀವಿ. ಖಂಡಿತ ಇದು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ಪರಿಣಾಮ ಬಹಳ ಇವಾಗ ಏನು ಕಾಕ್ರೋಚ್ ಏನು ಡೆಲ್ಲಿಯಲ್ಲಿ ಸ್ಟೂಡೆಂಟ್ ಮಾಡಿದ್ರು ಆ ತರ ಪರಿಸ್ಥಿತಿ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ನ ಗೆಲ್ಲಿಸಿರುವಂತ ಎಲ್ಲ ಟ್ರೇಡ್ ಯೂನಿಯನ್ ಅವರು ಒಟ್ಟಾಗಿ ನಿಂತುಕೊಂಡು ಅವ್ರನ್ನ ಕಾಂಗ್ರೆಸ್ ಬರಬೇಕಂತ ನಾವು ಸ್ಟೇಟ್ ಅಲ್ಲಿ ಮತ್ತು ಸೆಂಟ್ರಲ್ ಅಲ್ಲಿ ಇಷ್ಟೊಂದು MP ಸೀಟ್ಗಳು ಬರಬೇಕಾದ್ರೆ ನಾವು ಎಲ್ಲ ಟ್ರೇಡ್ ಯೂನಿಯನ್ ಅವರು ಸಪೋರ್ಟ್ ಮಾಡಿ ಗೆಲ್ಲಿಸಿರುವಂತ ಕಾಂಗ್ರೆಸ್ ಮತ್ತೆ ಇವರೇ ಈ ತರ ನಮಗೆ ಅನ್ಯಾಯ ಮಾಡ್ತಾ ಇದ್ರೆ ನಾವು ಸಹಿಸಕ್ ಆಗಲ್ಲ. ನಾವು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಹೋರಾಟ ಯಾವ ಕಾರಣಕ್ಕೂ ಹಿಂದಕ್ಕೆ ಹೋಗಲ್ಲ. ಇದು ಗೆಲ್ಲೋವರೆಗೂ ನಾವು ಬಿಡಲ್ಲ. ನಮ್ದು ಇಂಪ್ಲಿಮೆಂಟ್ ಆಗಬೇಕು ಮಿನಿಮಮ್ ವೇಜಸ್. ಥ್ಯಾಂಕ್ ಯು. ನಾಗನಾಥ, ಪ್ರಧಾನ ಕಾರ್ಯದರ್ಶಿ, ಹಿಂದೂ ಮಜ್ದೂರ್ ಸಭಾ ಕೇಂದ್ರ ಸಂಘಟನೆ.